ಇತರ ರಾಜ್ಯಗಳಲ್ಲೂ ಕೂಡ ಜಾಸ್ತಿ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಸಿದ್ದರಾಮಯ್ಯ ಸಮರ್ಥನೆ ನೋಡ್ರಿ, ಈ ರೀತಿ ಸಮರ್ಥನೆ ಮಾಡುವಂಥದ್ದು ಬೇಕಾಗಿಲ್ಲ. ಆ ರಾಜ್ಯದಲ್ಲಿ ಹಿಂಗಾಗಿದೆ, ಹಂಗ ಗೋವಾದಲ್ಲಿ ಯಾವ ಸರ್ಕಾರ ಇದೆ, ಅಲ್ಲಿ ಯಾಕೆ ಕಡಿಮೆ ದರ ಇದೆ ನಾ ಕೇಳ್ತಾ ಇದ್ದೇನೆ. ಇವತ್ತು ಮಹಾರಾಷ್ಟ್ರದ ನೀವು ರೇಟ್ ತಗೊಳ್ರಿ, ಅಲ್ಲಿ ಬೇರೆ ದರ ಇದೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾಗ ನೀವು ಅದನ್ನ ನಮ್ಮ ಕರ್ನಾಟಕ ಜನ ಹಿತ ನೋಡುವಂತ ಕೆಲಸ ನೀವು ಮಾಡ್ರಿ. ಬೇರೆ ರಾಜ್ಯದಲ್ಲಿ ಏರಿಸಿದ್ದಾರೆ, ಬೇರೆ ರಾಜ್ಯದಲ್ಲಿ ಹೆಚ್ಚಿಗೆ ಇದೆ, ಅದಕ್ಕೆ ನಾವು ಏರಿಸ್ತೀವಿ ಅನ್ನೋಂಥದ್ದು ಕಾರಣ ಅಲ್ಲ. ನಿಮಗೆ ನಿಜವಾಗಿ ಏರಿಸುವಂತ ಅವಶ್ಯಕತೆ ಇತ್ತನೋ? ಇಲ್ಲ, ಅವಶ್ಯಕತೆನೇ ಇರಲಿಲ್ಲ. ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ, ಮತ್ತೊಂದು ಕಡೆ ಆ ವಾಲ್ಮೀಕಿ ನಿಗಮದಲ್ಲಿ ನಡೆಯುವಂತ ಭ್ರಷ್ಟಾಚಾರ ಹಗರಣ. ಇವತ್ತು ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನೂ ಎಷ್ಟೋ ವಿಕೆಟ್ಗಳು ಬೀಳುವಂತ ಪರಿಸ್ಥಿತಿ ಇದಾವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾ ಹೇಳ್ತಾ ಇದ್ದೇನೆ, ಇಡೀ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇವಲ ತಮ್ಮ ರಾಜಕೀಯ ತೆವಲುಗಳನ್ನು ತೆವಸುವಂಥದ್ದಲ್ಲ, ಇವತ್ತು ಜನಹಿತವನ್ನ ನೋಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬಯಸ್ತೇನೆ. ಸಾರಿಗೆ ವೆಚ್ಚ ಹೆಚ್ಚಳ ಮಾಡಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದ ನಾವೊಂದು ಹೇಳಿದಲ್ರಿ, ಈಗ ಖಜಾನೆ ಖಾಲಿಯಾಗಿದೆ. ಒಂದ್ ಕಡೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ. ಅವ್ರಿಗೇನು ಈ ಒಂದು ಫ್ರೀ ಗ್ಯಾರಂಟಿ ಮುಖಾಂತರ ಬಸ್ಗಳ ಫ್ರೀಯಾಗಿ ಉಚಿತವಾಗಿ ಅಡ್ಡಾಡುವಂಥದ್ದಿಲ್ಲ. ರಿಎಂಬರ್ಸ್ಮೆಂಟ್ ಎಷ್ಟು ಮಾಡ್ಬೇಕಾಯ್ತು ಅದು ಮಾಡಲಿಲ್ಲ, ಅವೆಲ್ಲ ಲಾಸ್ ಆಗಿದಾವೆ. ಈಗ ಮತ್ತೆ ಖಜಾನೆ ಖಾಲಿಯಾಗಿದೆ, ವರಮಾನ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆನೂ ಬಂತು, ಆದಷ್ಟು ಬೇಗನೆ ಬಸ್ ದರಗಳ ಏರಿಕೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಇದೆಲ್ಲ ನೋಡಿದಾಗ ಇಡೀ ರಾಜ್ಯ ಒಂದು ಅರಾಜಕತೆಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಏನೊಂದು ಬಿಗಿ ಹಿಡಿತ ಇರಬೇಕಾಗಿತ್ತು, ಅದು ಕಳ್ಕೊಂಡಿದ್ದಾರೆ ಮತ್ತು ಆಡಳಿತ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ.